ಇದು ಪ್ರಾಬ್ಲಮ್ ನಂಬರ್ 1 ನಾವು ಬರ್ಕೊಂಡಿರುವಂಥದ್ದು. ಹಾಗೆ ಕಳಿಸಿದೆ ನಾನು. ಕಂಪ್ಯೂಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಫ್ರಮ್ ದ ಫಾಲೋವಿಂಗ್ ಲೆಟ್ ಔಟ್ ಹೌಸಸ್. ಎಲ್ಲವೂ ಕೂಡ ಬಾಡಿಗೆಗೆ ಕೊಟ್ಟಿರುವಂಥದ್ದು. ಲೆಟ್ ಔಟ್, ಆಲ್ ಹೌಸಸ್ ಆರ್ ಲೆಟ್ ಔಟ್. ಅದು ಫಸ್ಟ್ ಹೌಸ್ ಇದ್ದು ಮುನ್ಸಿಪಲ್ ವ್ಯಾಲ್ಯೂ 30,000, ಫೇರ್ ರೆಂಟ್ 36,000, ಸ್ಟ್ಯಾಂಡರ್ಡ್ ರೆಂಟ್ ನಾಟ್ ಅಪ್ಲಿಕೇಬಲ್, ಆಕ್ಚುಯಲ್ ರೆಂಟ್ 40,000 ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಹೌಸ್ ಇದ್ದು municipal value is 26,000, fair rent is 28,000, standard rent is 35,000 and actual rent is 30,000. So ಅದನ್ನ ನೋಡ್ತಾ ಇರಿ ಒಮ್ಮೆ. ಒಂದೇ ನಿಮಿಷ ಬಂದೆ. ಇದು ಪ್ರಾಬ್ಲಮ್ ಬರ್ಕೊಂಡಿರುವಂಥದ್ದು. ಸೊ ನಾಳೆಯಿಂದ ಒಂದು ಬೋರ್ಡ್ ಈಗ ಸ್ಕೂಲ್ ಬುಕ್ ಕಂಪನಿಗೆ ಆರ್ಡರ್ ಮಾಡಿದ್ದು ನಾನು. ಸೊ ಅದು ಬಂದಿತ್ತು, ಹಾಗೆ ನೋಡ್ಲಿಕ್ಕೆ ಹೋದ್ದು. ಸೊ ಇಲ್ಲಿ 4 ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. 4 ಹೌಸ್ ಪ್ರಾಪರ್ಟಿದು ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್, ಆಕ್ಚುಯಲ್ ರೆಂಟ್ ಅಂತ ಹೇಳಿ 4 ಇನ್ಫಾರ್ಮೇಶನ್ ಇದೆ. ಫಸ್ಟ್ ಹೌಸ್ ಪ್ರಾಪರ್ಟಿಗೆ ಮಾತ್ರ ಸ್ಟ್ಯಾಂಡರ್ಡ್ ರೆಂಟ್ ಅಪ್ಲಿಕೇಬಲ್ ಆಗುವುದಿಲ್ಲ, ಅದರ್ ಹೌಸ್ ಪ್ರಾಪರ್ಟಿಗೆ ಸ್ಟ್ಯಾಂಡರ್ಡ್ ರೆಂಟ್ ಈಸ್ ಅಪ್ಲಿಕೇಬಲ್. ಸೊ ಹೀಗಿದ್ದ ಕೇಸಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ. ಸೊ ಇದು ಸೊಲ್ಯೂಷನ್ ಅದದು. ಫಸ್ಟಿಗೆ ನಾವೇನು ಮಾಡಬೇಕು, ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಬೇಕು ಅಂತ ಹೇಳಿದೆ. ಸೊ ನೀವು ಫಾರ್ಮ್ಯಾಟ್ ಹಾಕಿ, ಹೀಗೆ ಫಾರ್ಮ್ಯಾಟ್ ಹಾಕಿ 5 ಕಾಲಮ್ ಹಾಕಿ, ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ 4 ಹೌಸ್ ಪ್ರಾಪರ್ಟಿಗೆ ಅಮೌಂಟ್ ಬರೀಲಿಕ್ಕೆ ಕಾಲಮ್. ಫಸ್ಟಿಗೆ ನಾವು ಮುನ್ಸಿಪಲ್ ಫಾರ್ಮ್ಯಾಟ್ ಹಾಕಿ, ಫಸ್ಟ್ ಹೌಸ್ ಪ್ರಾಪರ್ಟಿ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಿ, ವಿಚ್ ಎವರ್ ಈಸ್ ಹೈ ಬರೀರಿ. ಸ್ಟ್ಯಾಂಡರ್ಡ್ ರೆಂಟ್ ನಾಟ್ ಅಪ್ಲಿಕೇಬಲ್, ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲಿ ಅಪ್ಲಿಕೇಬಲ್ ಆಗುವುದಿಲ್ಲ. ಸೊ ಅದರಿಂದ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟು ಆಗ್ತದೆ, ಸ್ಟ್ಯಾಂಡರ್ಡ್ ರೆಂಟ್ ನಾಟ್ ಅಪ್ಲಿಕೇಬಲ್ ಅಂತ ಹೇಳಿದ್ರೆ ವಿಚ್ ಎವರ್ ಈಸ್ ಹೈ ಇಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ದಟ್ ಈಸ್ 36,000.
ವಿಚ್ ಎವರ್ ಈಸ್ ಹೈ 36,000. ಆಮೇಲೆ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ನೀವು ಅದನ್ನು ಕಂಪೇರ್ ಮಾಡಬೇಕು. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾರೆ ಆ ಪ್ರಾಬ್ಲಮ್ ಅಲ್ಲಿ? ಇಟ್ ಈಸ್ 40,000. ಸೊ ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅನ್ನು ನೀವು ಕಂಪೇರ್ ಮಾಡಬೇಕು. ವಿಚ್ ಎವರ್ ಈಸ್ ಹೈ ಈಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಯಾವುದು ಜಾಸ್ತಿ ಇರ್ತದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ ಇಲ್ಲಿ ವಿಚ್ ಈಸ್ ಹೈ? actual rent received is high, so actual rent received is considered as the gross annual value. Actual rent ನಾವು gross annual value ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇದು gross annual value ಫಸ್ಟ್ ಹೌಸ್ಗೆ ಕಂಪೇರ್ ಮಾಡಿದ್ದು, ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದು. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಪೇರೆಂಟ್ ಅನ್ನು ಕಂಪೇರ್ ಮಾಡಬೇಕು. ವಿಚ್ ಎವರ್ ಇಸ್ ಹೈ ಇಸ್ ಟೇಕನ್ as the ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಅಪ್ಲಿಕೇಬಲ್ ಆಗದ ಕಾರಣ ಯಾವುದು ಜಾಸ್ತಿ ಇರ್ತದೆ ಅದು ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ರೆಂಟ್ ಇದ್ರೆ ಈ ಎಕ್ಸ್ಪೆಕ್ಟೆಡ್ ರೆಂಟ್ ನಾಟ್ ಬಿ ಮೋರ್ ದನ್ ದ ಸ್ಟ್ಯಾಂಡರ್ಡ್ ರೆಂಟ್. ಮತ್ತೆ ನೋಡೋಣ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡ್ತೀವಿ. ವಿಚ್ ಎವರ್ ಇಸ್ ಹೈ ಇಸ್ ಟೇಕನ್ as the ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೆಕೆಂಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಮುನ್ಸಿಪಲ್ ವ್ಯಾಲ್ಯೂ 26,000 ಇದೆ, ಫೇರ್ ರೆಂಟ್ 28,000 ಇದೆ. ಇದೆರಡರಲ್ಲಿ ಜಾಸ್ತಿ ತಗೊಳ್ತೀರಿ ನೀವು ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಆಮೇಲೆ ಅದನ್ನು ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡ್ತೀರಿ. ಸೊ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ರೆಂಟ್ ಇನ್ ಕೇಸ್ ಆಫ್ ಸೆಕೆಂಡ್ ಹೌಸ್? 35,000. ಇಲ್ಲಿ 35,000 ಇದ್ದ ಕಾರಣ ಈಗ ವಿಚ್ ಎವರ್ ಈಸ್ ಲೋ, ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಸ್ಟ್ಯಾಂಡರ್ಡ್ ರೆಂಟ್ ಇದ್ದಾಗ ಈ ಎಕ್ಸ್ಪೆಕ್ಟೆಡ್ ರೆಂಟ್ ಏನ್ ಬರ್ತದೆ, ದಿಸ್ ಕೆನಾಟ್ ಬಿ ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್, ಇಟ್ ಈಸ್ ಲೆಸ್. ಆಗ ನಾವು ಯಾವುದು ಕಮ್ಮಿ ಇರ್ತದೆ ಅದನ್ನು ತಗೊಳ್ಬೇಕು ಎರಡನೇ ಕೇಸಲ್ಲಿ. ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಅಪ್ಲಿಕೇಬಲ್ ಇರುವುದಿಲ್ಲ. ಆಗ ಇದೆರಡರಲ್ಲಿ ವಿಚ್ ಎವರ್ ಇಸ್ ಮೋರ್ ಅಂತೇಳಿ ನಾವು ಕನ್ಸಿಡರ್ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇದ್ದ ಕಾರಣ ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟು ಬರ್ತದೆ ಇಲ್ಲಿ ಅಂತ ಹೇಳಿದ್ರೆ 28,000. ವಿಚ್ ಎವರ್ ಇಸ್ ಲೆಸ್, ವಿಚ್ ಎವರ್ ಇಸ್ ಲೆಸ್ ಇದು ಎಕ್ಸ್ಪೆಕ್ಟೆಡ್ ರೆಂಟ್. ಇದೆರಡರಲ್ಲಿ ಯಾವುದು ಕಡಿಮೆ ಇರ್ತದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗ್ತದೆ. ಆಮೇಲೆ ಏನ್ ಮಾಡ್ಬೇಕು ನೀವು, ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ನಾವೇನ್ ಮಾಡ್ತೇವೆ, ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ. ಸೊ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಎಷ್ಟು ಈ ಕೇಸಲ್ಲಿ? 30,000 ಇಸ್ ದ ಆಕ್ಚುಯಲ್ ರೆಂಟ್ ರಿಸೀವ್ಡ್. 30,000 ರೈಟ್. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಆಕ್ಚುಯಲ್ ರೆಂಟ್ ರಿಸೀವ್ಡ್ 30,000 ಅಂತ ಬರೀತೀವಿ ಸೆಕೆಂಡ್ ಹೌಸ್ ಇದ್ದು. ಸೊ 30,000 ಬರೀತೀವಿ. ಈಗ ಇಲ್ಲಿ ಬರುವಾಗ ವಿಚ್ ಎವರ್ ಈಸ್ ಹೈ ಈಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಯಾವುದು ಜಾಸ್ತಿ ಇರ್ತದೆ ಅದನ್ನು ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟು ಜಾಸ್ತಿ ಇದೆ ಇಲ್ಲಿ, ಯಾವುದು ಜಾಸ್ತಿ ಇದೆ ಇಲ್ಲಿ? 30,000 ಈಸ್ ಮೋರ್. ಸೊ 30,000 ಈಸ್ ಟೇಕನ್ as the ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಸೆಕೆಂಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ. ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ಬರೀಬೇಕು. ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಇದೆರಡರಲ್ಲಿ ಯಾವುದು ಲೋ ಇದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ. ಸೊ ವಿಚ್ ಎವರ್ ಈಸ್ ಮೋರ್ ಈಸ್ ಟೇಕನ್ as the ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದು ವೇಕೆನ್ಸಿ ಎಲ್ಲ ಇಲ್ಲದಿದ್ದಾಗ ಕೇಸಲ್ಲಿ. ಮೂರನೇ ಹೌಸ್ ಇದ್ದು ನೀವು ಕನ್ಸಿಡರ್ ಮಾಡಿ 35,000 ಮತ್ತು 30,000 ಕಂಪೇರ್ ಮಾಡ್ತೇವೆ ನಾವು ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಪೇರೆಂಟ್. ಜಾಸ್ತಿ ಇರುವಂಥದ್ದು ಯಾವುದು? ವಿಚ್ ಎವರ್ ಇಸ್ ಹೈ 35,000. ಆಮೇಲೆ ಅದನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ನೀವು ಕಂಪೇರ್ ಮಾಡಬೇಕು. ಸೊ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಲ್ಲಿ ಮೂರನೇ ಕೇಸಲ್ಲಿ? 36,000. ಸೊ ಸ್ಟ್ಯಾಂಡರ್ಡ್ ರೆಂಟ್ 36,000 ಆದ ಕಾರಣ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಾಗ್ತದೆ? 35,000 ಬಿಕಮ್ಸ್ ದ ಆಕ್ಚುಯಲ್ ಎಕ್ಸ್ಪೆಕ್ಟೆಡ್ ರೆಂಟ್. ಇದರಲ್ಲಿ ಯಾವುದು ಕಡಿಮೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗ್ತದೆ. ಆಮೇಲೆ ಅದನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ನೀವು ಕಂಪೇರ್ ಮಾಡಬೇಕು. ವಾಟ್ ಈಸ್ ಆಕ್ಚುಯಲ್ ರೆಂಟ್ ರಿಸೀವ್ಡ್? 32,000. ಆಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಷ್ಟಾಗ್ತದೆ? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇದೆರಡರಲ್ಲಿ ವಿಚ್ ಎವರ್ ಈಸ್ ಹೈ ಇಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 35,000. ಇಲ್ಲಿ ಏನು ನೀವು ಆಕ್ಚುಯಲ್ ರೆಂಟ್ ರಿಸೀವ್ಡ್ 32,000 ಆದರೂ ಕೂಡ ಎಕ್ಸ್ಪೆಕ್ಟೆಡ್ ರೆಂಟ್ 35,000 ಇರುವ ಕಾರಣ 35,000 ಅನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡಬೇಕು. ಅಂದರೆ ಟ್ಯಾಕ್ಸಬಲ್ ಅಮೌಂಟಿಗೆ ಇದು
ಇಲ್ಲಿ ರೀಸನ್ ನೀವು ಕಡಿಮೆ ರೇಟಿಗೆ ಬಾಡಿಗೆ ಕೊಟ್ಟಿರ್ಬೋದು ಅಂತೇಳಿ ಅಸಂಪ್ಷನ್ ಮಾಡ್ತೇವೆ ಇನ್ಕಮ್ ಟ್ಯಾಕ್ಸ್. ಈ ಕೇಸಲ್ಲಿ ವಿಚ್ ಎವರ್ ಇಸ್ ಹೈ, ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಹೈ ಈಸ್ ಟೇಕನ್ ಆಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಫಸ್ಟ್ ಕೇಸಲ್ಲಿ ಕೂಡ ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ಇಲ್ಲಿ ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ಇಲ್ಲಿ ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಈ ಎರಡು ಕೇಸಲ್ಲಿ ಕಮ್ಮಿ ಇರುವಂಥದ್ದು ಎಕ್ಸ್ಪೆಕ್ಟೆಡ್ ರೆಂಟ್, ಇಲ್ಲಿ ಕಮ್ಮಿ ಇರುವಂಥದ್ದು 28,000, ಇಲ್ಲಿ ಕಮ್ಮಿ ಇರುವಂಥದ್ದು 35,000. ಎಕ್ಸ್ಪೆಕ್ಟೆಡ್ ರೇಟ್ ಅನ್ನು ಆಕ್ಚುಯಲ್ ರೇಟ್ ಒಟ್ಟಿಗೆ ಕಂಪೇರ್ ಮಾಡುವಾಗ ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. 4th ಹೌಸಿಗೆ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು? 40,000. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಾಗ್ತದಾಗ ವಿಚ್ ಎವರ್ ಇಸ್ ಲೆಸ್ 36,000. 36,000 is the expected rent. So actual rent received is to 32,000. 32,000 actual rent received ಆಗುತ್ತೆ. ಸೊ ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಎಷ್ಟು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗ್ತದೆ? 36,000 is the ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದು ವೇಕೆನ್ಸಿ ಇಲ್ಲದೇ ಇರುವಾಗ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಫಸ್ಟಿಗೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಬೇಕು, ವಿಚ್ ಎವರ್ ಇಸ್ ಹೈ. ಆಮೇಲೆ ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಬೇಕು, ವಿಚ್ ಎವರ್ ಇಸ್ ಲೆಸ್. ಆಮೇಲೆ ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಆಕ್ಚುಯಲ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಬೇಕು, ವಿಚ್ ಎವರ್ ಇಸ್ ಹೈ. ಇಲ್ಲಿ ಕೂಡ ಎರಡರಲ್ಲಿ ಜಾಸ್ತಿ ಯಾವುದು ಅದು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡುವಾಗ ಕಮ್ಮಿ ಯಾವುದಿದೆ ಅದು, ಮತ್ತೆ ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡುವಾಗ ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದೆರಡರಲ್ಲಿ ಜಾಸ್ತಿ ಯಾವುದು? ಎರಡನೇ ಸ್ಟೆಪ್ಪಲ್ಲಿ. ಇದೆರಡರಲ್ಲಿ ಕಡಿಮೆ ಯಾವುದು? ಮೂರನೇ ಸ್ಟೆಪ್ಪಲ್ಲಿ. ಇದೆರಡರಲ್ಲಿ ಜಾಸ್ತಿ ಯಾವುದು? ಇದೆರಡರಲ್ಲಿ ಜಾಸ್ತಿ ಯಾವುದು? ಇದೆರಡರಲ್ಲಿ ಕಡಿಮೆ ಯಾವುದು? ಮತ್ತು ಇದೆರಡರಲ್ಲಿ ಜಾಸ್ತಿ ಯಾವುದು ಅಂತ ಹೇಳುವಂಥದ್ದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ ಇದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಯಾವಾಗ ನಮಗೆ ವೇಕೆನ್ಸಿ ಪೀರಿಯಡ್ ಇರುವುದಿಲ್ಲ, ಆಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ವೇಕೆನ್ಸಿ ಇಲ್ಲದಿದ್ದಾಗ. ಆಮೇಲೆ ಇನ್ನೊಂದು ಪ್ರಾಬ್ಲಮ್, ವೇಕೆನ್ಸಿ ಪೀರಿಯಡ್ ಇರುವಂಥದ್ದು, ವೇಕೆನ್ಸಿ ಇದ್ದಾಗ ಹೇಗೆ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ ಬರ್ಕೊಂಡ್ರಲ್ಲ ಪ್ರಾಬ್ಲಮ್. ಸೊ ಸೊಲ್ಯೂಷನ್ ಮಾಡೋಣ. ಫಸ್ಟ್ ಹೌಸ್, ಎರಡು ವರ್ಷ ನಮಗೆ ಎಕ್ಸಾಮಿಗೆ ಕೇಳಿರುವಂಥದ್ದು. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು? 20,000. ಆಮೇಲೆ rental value 24,000, whichever is high 24,000. Standard rent not applicable. Actual rent received ಎಷ್ಟು? ಈ ಪ್ರಾಬ್ಲಮ್ ಅಲ್ಲಿ ಮಂತ್ಲಿ ರೆಂಟ್ ಕೊಟ್ಟಿದ್ದಾನೆ. ಮಂತ್ಲಿ ರೆಂಟ್ ಕೊಟ್ಟಾಗ 3,000 ಮಂತ್ಲಿ ರೆಂಟ್, 1 ಮಂತ್ ವೇಕೆಂಟ್ ಇತ್ತಂತೆ ಹೌಸ್. ಸೊ ಆಗ ಟೋಟಲ್ ರೆಂಟ್ ರಿಸೀವ್ಡ್ ಎಷ್ಟಾಗ್ತದೆ? ಆಕ್ಚುಯಲ್ ರೆಂಟ್ ರಿಸೀವ್ಡ್ 3,000 into 11 ಮಾಡ್ಬೇಕು ನೀವು. 3,000 into 11 ಮಾಡಿದಾಗ ಎಷ್ಟಾಗ್ತದೆ? 33,000. ಇದು ಆಕ್ಚುಯಲ್ ರೆಂಟ್ ರಿಸೀವ್ಡ್ ವೇಕೆನ್ಸಿ ಇದ್ದಾಗ. ಸೊ ಇಲ್ಲಿ ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದ್ರೆ ಮಾತ್ರ ರೆಂಟ್ ರಿಸೀವ್ಡ್ ಅನ್ನು ನಾವು ಏನು
ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ತಗೊಳ್ಬೇಕು ಅಂತೇಳಿ ನಿನ್ನೆ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದು. ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದ್ರೆ ಮಾತ್ರ. ಇಲ್ಲಿ ರೆಂಟ್ ರಿಸೀವ್ಡ್ ಕಡಿಮೆ ಇಲ್ಲ, ಜಾಸ್ತಿನೇ ಇದೆ. ಜಾಸ್ತಿ ಇದ್ರೆ ಸಮಸ್ಯೆ ಇಲ್ಲ, ಅದು ಜಾಸ್ತಿ ಇದ್ರೆ ಅದೇ ತಗೊಳ್ಳಿ. ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ತಗೊಳ್ಳಿ. ಓಕೆನಾ? ಅದೇ ಸೆಕೆಂಡ್ ಹೌಸ್ ನೋಡಿ, ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 24,000. ಪೇರೆಂಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 26,000. whichever is high, ಯಾವುದು ಜಾಸ್ತಿ ಇದೆ? 26,000. what is the standard rent? 30,000. 30,000 ಸ್ಟ್ಯಾಂಡರ್ಡ್ ರೆಂಟ್ ಇದೆ. ಸೊ ರೆಂಟ್ ರಿಸೀವ್ಡ್ ಎಷ್ಟು? ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡಿ, 3,600 ರೂಪಾಯಿ ಮಂತ್ಲಿ ರೆಂಟ್, 2 ಮಂತ್ ವೇಕೆಂಟ್ ಇದೆ. ಆಗ 3,600 ಇಂಟು 10 ಮಾಡ್ಬೇಕು ನೀವು. ಎಷ್ಟಾಗ್ತದೆ? 3,600 ಇಂಟು 10 ಮಾಡಿದ್ರೆ 36,000. ಸೊ 36,000 ಮಾಡಿ. ಈಗ whichever is high, ಇದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗ್ತದೆ. whichever is high is the gross annual value. ಎಷ್ಟು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ? 36,000. ವೇಕೆನ್ಸಿ ಇತ್ತು, ಆದ್ರೆ ವೇಕೆನ್ಸಿಯಿಂದ ರೆಂಟ್ ರಿಸೀವ್ಡ್ ಕಡಿಮೆ ಇಲ್ಲ, ಜಾಸ್ತಿನೇ ಇದೆ. ಅದನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ತಗೊಳ್ತೀವಿ. ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದು, ಇದೆರಡರಲ್ಲಿ ಯಾವುದು ಕಡಿಮೆ? ಎಕ್ಸ್ಪೆಕ್ಟೆಡ್ ರೆಂಟ್ ಕಾಲಮ್ ಬಿಟ್ಟು ಆಯ್ತಾ ಅಂತ ಇಲ್ಲಿ ಅಲ್ವಾ? ಇಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ರೆಂಟ್ ಸೇರಿಸಿ. ಕೇಸಲ್ಲಿ ತೊಂದರೆ ಇಲ್ಲ. ಎಕ್ಸ್ಪೆಕ್ಟೆಡ್ ರೆಂಟ್, ಎಕ್ಸ್ಪೆಕ್ಟೆಡ್ ರೆಂಟ್ ಇಲ್ಲಿ ಫಸ್ಟ್ ಒಂದು ಕಾಲಮ್ ಎಷ್ಟು ಹಾಕ್ಬೇಕಲ್ಲಿ ನೀವು. ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ 24,000. ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲದ ಕಾರಣ ಯಾವ್ದು ಜಾಸ್ತಿ ಇದೆ ಅದು. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ 36,000. ಒಂದು ಕಾಲಮ್ ಎಷ್ಟು ಹಾಕ್ಬೇಕು? ಮೂರು ಕಾಲಮ್. ಇಲ್ಲಿ whichever is low 26,000. ಸೇಮ್, ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದು, ಆಮೇಲೆ ಇದೆರಡರಲ್ಲಿ ಯಾವುದು ಕಡಿಮೆ ಇದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್. ಅದನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಮೂರನೇ ಹೌಸಿಗೆ 28,000 ಫೇರ್ ರೆಂಟ್. 28,000 ಫೇರ್ ರೆಂಟ್. ಆಮೇಲೆ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟ್ ಈಸ್ 30,000. whichever is high 30,000. ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಮೂರನೇ ವರ್ಷಕ್ಕೆ ಎಷ್ಟು? 24,000. whichever is less is the expected rent. whichever is less is the expected rent. ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗ್ತದೆ 24,000. ಇದು ಯಾವತ್ತೂ ಕೂಡ ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಇರಬಾರ್ದು ಈ ಅಮೌಂಟ್. ಆಮೇಲೆ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಮಾಡಿ. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಎಷ್ಟು? ಈಗ ಥರ್ಡ್ ಹೌಸ್ 4,000 ರೆಂಟ್, 7 ಮಂತ್ ವೇಕೆಂಟ್ ಇದೆ, ಅಂದರೆ 5 ತಿಂಗಳು ಮಾತ್ರ ಬಾಡಿಗೆ ಕೊಟ್ಟಿದ್ದಾರೆ. ಆಗ 4×5 20, 20,000 ರುಪೀಸ್ ಅಲ್ಲಿ ನಿಮಗೆ ರೆಂಟ್ ರಿಸೀವ್ಡ್ ಬರ್ತದೆ. ಸರಿಯಾ? 20,000 ರುಪೀಸ್. ಈಗ ಈ ಕೇಸಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ಇಲ್ಲಿ ರೆಂಟ್ ರಿಸೀವ್ಡ್ ಈಸ್ ಲೆಸ್. ಇಲ್ಲೆಲ್ಲ ರೆಂಟ್ ರಿಸೀವ್ಡ್ ಜಾಸ್ತಿ ಇತ್ತು, ರೆಂಟ್ ರಿಸೀವ್ಡ್ ಅನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ತಗೊಂಡಿದೆ. ಈ ಪ್ರಾಬ್ಲಮ್ ಅಲ್ಲಿ ರೆಂಟ್ ರಿಸೀವ್ಡ್ ಕಡಿಮೆ ಇದೆ. ರೆಂಟ್ ರಿಸೀವ್ಡ್ ಯಾಕೆ ಕಡಿಮೆ ಇದೆ ಅಂದ್ರೆ 7 ತಿಂಗಳು ಮನೆ ಖಾಲಿ ಇತ್ತು, ಅದರಿಂದ ರೆಂಟ್ ರಿಸೀವ್ಡ್ ಕಡಿಮೆ ಇದೆ. ಸೊ ಬಿಕಾಸ್ ಆಫ್ ವೇಕೆನ್ಸಿ, ಇಫ್ ರೆಂಟ್ ರಿಸೀವ್ಡ್ ಈಸ್ ಲೆಸ್, then rent received is taken as the gross annual value. ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದ್ರೆ ಮಾತ್ರ ರೆಂಟ್ ರಿಸೀವ್ಡ್ ಅನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ವೇಕೆನ್ಸಿಯಿಂದಾಗಿ ಕಮ್ಮಿ ಇದ್ರೆ ಮಾತ್ರ. ನಾವು ಆಗ ವರ್ಕೌಟ್ ಮಾಡಿದ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ರೆಂಟ್ ರಿಸೀವ್ಡ್ ಕಡಿಮೆ ಇತ್ತು, ನಾಟ್ ಬಿಕಾಸ್ ಆಫ್ ವೇಕೆನ್ಸಿ, ಬೇರೆ ಕಾರಣದಿಂದ ಇರ್ಬೋದು. ಆಗ ಏನು ತಗೊಂಡಿದ್ದು ನಾವು? ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ತಗೊಂಡಿದ್ದೇವೆ. ಅಂದ್ರೆ ಜಾಸ್ತಿ ಇರುವಂತದ್ದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ತಗೊಂಡಿದ್ದೇವೆ.
ಈ ಪ್ರಾಬ್ಲಮ್ ಅಲ್ಲಿ ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದೆ. ಸೊ ಅದರಿಂದ ರೆಂಟ್ ರಿಸೀವ್ಡ್ ಅನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ತಗೊಳ್ತೇವೆ. ನಿನ್ನೆ ಥಿಯರಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಅದೇ ಲಾಜಿಕಲ್ಲಿ ವರ್ಕೌಟ್ ಮಾಡಬೇಕು. ರೈಟ್. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್, ಮುನ್ಸಿಪಲ್ ವ್ಯಾಲ್ಯೂ 30,000, ಆಮೇಲೆ ಫೇರ್ ರೆಂಟ್ 24,000, ಇಲ್ಲಿ ವಿಚ್ ಎವರ್ ಇಸ್ ಹೈ 30,000, ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್ 40,000, whichever is less 30,000, whichever is less 30,000. Actual rent received ಈಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2,800 ಇಂಟು 6 ಮಂತ್ ಮಾಡಬೇಕು. 6 ಮಂತ್ಸ್ ವೇಕೆಂಟ್ ಇತ್ತು. 6 ಮಂತ್ಸಿಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 2,800 ಇಂಟು 6 ಮಾಡಿದರೆ 16,800 ಬರ್ತದೆ. ಸೊ 16,800 ಬರಬೇಕು ರೆಂಟ್ ರಿಸೀವ್. 16,800 ರೆಂಟ್ ರಿಸೀವ್ಡ್. ಇದು ಇಲ್ಲಿಯೂ ಕೂಡ ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದೆ. ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದೆ. ಸೊ ಅದರಿಂದ 16,800 ಅನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದೆ. ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದೆ. ಈ ಎರಡು ಕೇಸಲ್ಲಿ ವೇಕೆನ್ಸಿ ಇದ್ರೂ ಕೂಡ ರೆಂಟ್ ರಿಸೀವ್ಡ್ ಜಾಸ್ತಿ ಇದೆ. ಅದರಿಂದ ಅದನ್ನೇ ತಗೊಂಡಿದ್ದೇವೆ. ಇಲ್ಲಿ ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದೆ. ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಇದ್ರೆ ರೆಂಟ್ ರಿಸೀವ್ಡ್ ಅನ್ನು ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದು ನಮಗೆ 8 ಮಾರ್ಕಿಗೆ ಈ ಟೈಪಿನ ಪ್ರಾಬ್ಲಮ್ ಕೇಳ್ತಾರೆ. ತುಂಬ ಸುಲಭ ಇರುತ್ತೆ. ಕಂಪೇರ್ ಮಾಡಿಕೊಂಡು ಹೋದ್ರೆ ಆಯ್ತು.